ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 35, 35ನೇ ಅಧ್ಯಾಯ. ದಾವಿದನು ಬರೆದಂಥ ಒಂದು ಕೀರ್ತನೆ, 35ನೇ ಕೀರ್ತನೆ. ಆದರೆ ಈ ಒಂದು ಕೀರ್ತನೆ 7ನೇ ಕೀರ್ತನೆಗೆ ಸ್ವಲ್ಪ ಸಂಬಂಧಪಟ್ಟಂಥ ಒಂದು ಕೀರ್ತನೆಯಾಗಿದೆ. 7ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಬೆನ್ಯಾಮೀನ್ ಕುಲದವನಾದ ಕೂಷನ ಮಾತುಗಳ ವಿಷಯದಲ್ಲಿ ದಾವಿದನು ಯೆಹೋವನಿಗೆ ಆವೇಶದಿಂದ ಹಾಡಿದ ಗೀತೆ. 1ನೇ ಸಮುವೇಲ 24ನೇ ಅಧ್ಯಾಯದ 9ನೇ ವಚನ. ಹೌದು, ಇಲ್ಲಿ ವೈರಿಗಳಿಂದ ಬಿಡಿಸಬೇಕೆಂಬಂಥ ಒಂದು ಪ್ರಾರ್ಥನೆಯನ್ನು ಕೀರ್ತನೆ 35ರಲ್ಲಿ ನಾವು ನೋಡ್ತೇವೆ. ನಮ್ಮ ಜೀವನದಲ್ಲಿ ಅಕ್ಷರಿಕ ವೈರಿಗಳು ಇರಬಹುದು, ಆದರೆ ಆತ್ಮಿಕ ವೈರಿಗಳು ಕೂಡ ಇದ್ದಾರೆ. ಅಕ್ಷರಿಕ ವೈರಿಗಳಂದರೆ ದೈಹಿಕವಾದಂಥ, ಶಾರೀರಿಕವಾದಂಥ ವೈರಿಗಳು ಮನುಷ್ಯರು. ಆತ್ಮಿಕ ವೈರಿಗಳಂತ ಹೇಳಿದರೆ ದುರಾತ್ಮಗಳು, ಸೈತಾನನು ಇತ್ಯಾದಿ. ಅದಲ್ಲದೆ ಆಂತರಿಕ ವೈರಿಗಳು ಕೂಡ ಇದ್ದಾರೆ. ಅಂತರಂಗದ ವೈರಿಗಳಂದರೆ ಕೋಪ, ದ್ವೇಷ, ಹೊಟ್ಟೆಕಿಚ್ಚು, ಗರ್ವ, ಹಣದಾಶೆ, ಕಾಮ ಇತ್ಯಾದಿ ಇತ್ಯಾದಿ. ಈ ವೈರಿಗಳಿಂದ ಕೂಡ ನಾವು ಬಿಡುಗಡೆಯನ್ನು ಹೊಂದಬೇಕ್ರಿ. ಆದುದರಿಂದ ದಾವಿದನ ಕೀರ್ತನೆಯಲ್ಲಿ ನಾವು 3 ವಿಧವಾದಂಥ ವೈರಿಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಒಂದು ಅಕ್ಷರಿಕವಾದ ವೈರಿಗಳು, ಅಂದರೆ ಶಾರೀರಿಕ ವೈರಿಗಳು, ನಿಜವಾದ ಮನುಷ್ಯರಾದಂಥ ವೈರಿಗಳು. ಆತ್ಮಿಕವಾದ ವೈರಿಗಳು, ದುರಾತ್ಮಗಳ ಒಂದು ಸೈನ್ಯಗಳ ವಿರುದ್ಧವಾಗಿ ನಾವು ಹೋರಾಡ್ತಿದ್ದೇವಂತ ಎಫೆಸ 6ರಲ್ಲಿ ಪೌಲನು ನೆನಪಿಸುವಾಗ, ಅದೇ ಸಂದರ್ಭದಲ್ಲಿ ನಮ್ಮ ಅಂತರಾಳದಲ್ಲಿ ರೋಮ 7, ಯಾಕೋಬ 1 ಇವುಗಳಲ್ಲಿ ನಾವು ನೋಡುವಾಗ ನಮ್ಮೊಳಗೇ ಇರುವಂಥ ವೈರಿಗಳಂತ. ಯೆಹೋವನೇ 1ನೇ ವಚನ, ನನ್ನ ಸಂಗಡ ವ್ಯಾಜ್ಯವಾಡುವವರೊಡನೆ ವ್ಯಾಜ್ಯವಾಡು, ನನ್ನ ಮೇಲೆ ಯುದ್ಧ ಮಾಡುವವರ ಸಂಗಡ ಯುದ್ಧ ಮಾಡು. ವಾವ್, ನನಗಿಷ್ಟ ಆಯಿತು. ನಮ್ಮ ಹತ್ರ ಯಾರು ಹೋರಾಡ್ತಾರೋ ಅವ್ರ ಹತ್ರ ದೇವರು ಹೋರಾಡಬೇಕು. ನಮ್ಮನ್ನು ಯಾರು ಹಂಗಿಸ್ತಾರೋ ಅವ್ರ ಹತ್ರ ದೇವರು ಹಂಗಿಸ್ಬೇಕು. ದೇವ್ರನ್ನ ಬಿಟ್ಬಿಡೋದು. ಉದಾಹರಣೆಗೆ, ನನ್ನ ಒಳಗೆ ವ್ಯಾಜ್ಯವಾಡುವಂಥ ಕೋಪ, ಗರ್ವ, ದ್ವೇಷ, ಹೊಟ್ಟೆಕಿಚ್ಚು, ಕಾಮ, ತಾಪ ಇಂಥವೆಲ್ಲ ನನ್ನಲ್ಲಿ ಇರುವಾಗ, ಅದು ವ್ಯಾಜ್ಯವಾಡ್ತಾ ಇರುವಾಗ, ನನ್ನ ಸಂಗಡ ವ್ಯಾಜ್ಯವಾಡುವಂಥ ಆ ಆಶಾಪಾಶಗಳೊಂದಿಗೆ ದೇವರೇ ನೀನು ವ್ಯಾಜ್ಯವಾಡು. ನನ್ನ ಆತ್ಮದ ಮೇಲೆ ಯುದ್ಧ ಮಾಡುವಂಥ ವೈರಿಗಳ ಮೇಲೆ ನೀನು ಯುದ್ಧ ಮಾಡು. 2ನೇ ವಚನ, ಖೇಡ್ಯ ಗುರಾಣಿಗಳನ್ನು ಹಿಡಿದುಕೊಂಡು ನನಗೆ ಸಹಾಯಕನಾಗಿ ನಿಲ್ಲು. ಮೊದಲು ಒಂದು ಸರಿ ಪ್ರಾರ್ಥನೆ ಮಾಡಿದಾಗ ಕೀರ್ತನೆಯಲ್ಲಿ ದಾವಿದನು ಏನಂತ ಹೇಳ್ತಾನೆ, ನೀನೇ ನನಗೆ ಗುರಾಣಿ. ಈಗ ಸ್ವಲ್ಪ ಚೇಂಜ್ ಮಾಡ್ತಾನೆ ಪ್ರೇಯರ್. ಅದೇನೆಂದರೆ, ನೀನು ಗುರಾಣಿಗಳನ್ನು, ಖೇಡ್ಯ ಗುರಾಣಿಗಳನ್ನು ಹಿಡ್ಕೊಂಡು ನನಗೋಸ್ಕರವಾಗಿ ನನಗೆ ಸಹಾಯಕನಾಗಿ ನಿಲ್ಲು ಎಂಬುದಾಗಿ. ಒಳ್ಳೆ ಪ್ರೇಯರ್, ಗುಡ್ ಪ್ರೇಯರ್. ನೀನು ಪ್ರತಿಭಟಿಸು, ನಾನು ಪ್ರತಿಭಟಿಸ್ತೇನೆ ಎಂಬುದಾಗಿ ಹೇಳೋಕ್ಕಿಂತಲೂ ದೇವರೇ ನೀನು ಪ್ರತಿಭಟಿಸು. ಒಂದು ಸಾರಿ ನನ್ನ ಆತ್ಮಿಕ ನಾಯಕರಾಗಿರುವಂಥ ದೇವ್ರ ಸೇವಕರು ಅವರ ಮನೆಗೆ ನಾನು ಹೋಗಿದ್ದಾಗ, ಅವ್ರ ವಿರುದ್ಧವಾಗಿ ಯಾರೋ ಏನೋ ಪತ್ರ ಬರೆದಿದ್ರು, ಬುಕ್ಕೇ ಬರೆದು ಬಿಟ್ಟಿದ್ರು. ಒಂದು 32 ಪೇಜ್ ಬುಕ್ಕು, ಚಿಕ್ಕ ಬುಕ್ಕು. ಆದರೆ ಅದರ ವಿಷಯದಲ್ಲಿ ಅವ್ರು ಹೇಳಿದರು, ನಾನು ಆ ಪುಸ್ತಕದ ವಿರುದ್ಧವಾಗಿ ನಾನೇನು ಬುಕ್ ಬರೆಯಲ್ಲ, ಇನ್ನೊಂದು ಬುಕ್ ಬರೆಯಲ್ಲ. ಅದರ ಬದಲು ದೇವರು ನನ್ನ ಕಡೆ ಇದ್ದರೆ, ನನ್ನ ಸಂಗಡಿದ್ರೆ ದೇವರು ನನಗೋಸ್ಕರವಾಗಿ ಪ್ರತಿಭಟಿಸಲಿ, ದೇವರು ಹೋರಾಡಲಿ ಎಂಬುದಾಗಿ. ಆತ್ಮಿಕ ಅನುಭವ.
ಆತ್ಮಿಕತೆ, ಸ್ಪಿರಿಚುವಾಲಿಟಿ, ಆತ್ಮಿಕ ಮನುಷ್ಯ. ಮತ್ತು ಮುಂದೆ ಯೆಹೋವನ ದೂತನು ಅವರನ್ನು ನೂಕಿ ಬಿಡಲಿ, ಯೆಹೋವನ ದೂತನು ಅವರನ್ನು ಹಿಂದಟ್ಟಲಿ ಎಂಬುದಾಗಿ 6ನೇ ವಚನ ದೇವ್ರಿಗೆ ಒಪ್ಪಿಸಿಬಿಡ್ತಾನೆ. ದೇವರೇ ನೀನು ನೋಡ್ಕೊ. ಇದು ಭಾಳ ವಿಶ್ರಾಂತಿಕರವಾದಂಥ ಒಂದು ಅನುಭವ. ಯಾಕಂದರೆ ದೇವರು ನನ್ನ ಪರವಾಗಿದ್ದರೆ ಈಗ ನಾನು ಹೋರಾಡಬೇಕಾಗ್ತದೆ. ದೇವರು ನನ್ನ ಪರವಾಗಿದ್ದರೆ ನಾನು ಹೋರಾಡಬೇಕಾಗಿಲ್ಲ, ದೇವರು ಹೋರಾಡ್ತಾನೆ. ಇದರ ವಿಷಯದಲ್ಲಿ ನಾವು ನೋಡುವಾಗ ಮೋಶೆ ಕೂಡ ದೇವರು ಹೇಳಿದ್ದು, ನೀನು ಸುಮ್ಮನಿರು, ಕರ್ತನ ಹೋರಾಡ್ತಾನೆ ಎಂಬುದಾಗಿ ಹೇಳಿದಂತೆ ನಾವು ಮಾಡ್ತಕ್ಕದ್ದು. 9ನೇ ವಚನ, ಆಗ ನನ್ನ ಮನಸ್ಸಿಗೆ ಯೆಹೋವನ ದೆಸೆಯಿಂದ ಹರ್ಷ ಉಂಟಾಯಿತು. ವಾವ್! ಯಾವಾಗ ನಮ್ಮ ಯುದ್ಧವನ್ನು, ನಮ್ಮ ಜೀವನವನ್ನು, ನಮ್ಮ ಕ್ಷೇತ್ರವನ್ನು, ನಮ್ಮ ಸಮಸ್ಯೆಯನ್ನು, ನಮ್ಮ ಶೋಧನೆಯನ್ನು, ನಮ್ಮ ಹೋರಾಟವನ್ನು, ನಮ್ಮ ಕೊರತೆಯನ್ನು, ನಮ್ಮ ಬಲಹೀನತೆಯನ್ನು ಇವನ್ನೆಲ್ಲ ದೇವರಿಗೆ ಒಪ್ಪಿಸಿಕೊಡುವಾಗ ಏನಾಗ್ತದೆ? ದೇವರು ನಮ್ಮ ಮನಸ್ಸಿಗೆ ಹರ್ಷ ಉಂಟು ಮಾಡ್ತಾನೆ. ಆತನಿಂದಾದ ರಕ್ಷಣೆಯ ನಿಮಿತ್ತ ಆನಂದ ಪಡುವೆನು. ರಕ್ಷಣೆ, ಯೇಸು ಕ್ರಿಸ್ತನ ಒಂದು ಚಿತ್ರ ಮತ್ತೆ ಬಂತು ನೋಡ್ರಿ. ರಕ್ಷಕನು ಯೇಷುವ, ರಕ್ಷಣೆ, ರಕ್ಷಕನು, ಸಹಾಯಕನು, ವಿಮೋಚಕನು, ನೆರವಾಗುವವನು, ಶ್ರದ್ಧಿಸುವವನು, ಕೇರ್ಟೇಕರ್, ಇವೆಲ್ಲ ಕೂಡ 10 ಅರ್ಥಗಳು ಯೇಸು ಎಂಬ ಹೆಸರಿಗೆ, ಯೇಷುವ ಎಂಬ ಹೆಸರಿಗೆ 10ಕ್ಕಿಂತಲೂ ಹೆಚ್ಚಿದೆ. ಕನಿಷ್ಠ ಪಕ್ಷ ಒಂದು 10 ಅರ್ಥಗಳಾದರೂ ಇದೆ. ಯೇಸು ಕ್ರಿಸ್ತನ ಚಿತ್ರ 35ನೇ ಕೀರ್ತನೆ 9ನೇ ವಚನದಲ್ಲಿ ನಾವು ನೋಡ್ತೇವೆ. 10ನೇ ವಚನದಲ್ಲಿ ಮುಂದುವರಿತದೆ, ಯೆಹೋವನೇ ಕುಗ್ಗಿದವನನ್ನು ಬಲಾತ್ಕಾರಿಯಿಂದಲೂ ದಿಕ್ಕಿಲ್ಲದ ಬಡವನನ್ನು ಸೂರೆ ಮಾಡುವವನಿಂದಲೂ ತಪ್ಪಿಸಿ ರಕ್ಷಿಸುವಾತನೇ. ಮತ್ತು ಯೇಸು ಕ್ರಿಸ್ತನ ಒಂದು ಚಿತ್ರ, ರಕ್ಷಕನ ಚಿತ್ರ, ಯೇಸು ಕ್ರಿಸ್ತನ ಒಂದು ಚಿತ್ರ ಪ್ರತಿ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಕೀರ್ತನೆಯಲ್ಲಿ 150 ಅಧ್ಯಾಯದಲ್ಲಿ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರ ನಾವು ನೋಡ್ತೇವೆ. ನಿನಗೆ ಸಮಾನರು ಯಾರಿದ್ದಾರೆಂದು ನನ್ನ ಎಲುಬುಗಳೆಲ್ಲ ಹೇಳುವವು. ಆ ಚಿತ್ರಾತ್ಮಕವಾಗಿ ಕೆಲವು ಮಾತುಗಳನ್ನು ಆತನು ಹೇಳ್ತಾನೆ. ಹೌದು, ಅವರು ಉಪಕಾರಕ್ಕೆ ಅಪಕಾರವನ್ನೇ ಮಾಡುತ್ತಾರೆ. ನಾನಾದರೂ ಆ ರೀತಿಯಾಗಿ ಜನರಿದ್ದಾಗ 12ನೇ ವಚನದ ಪ್ರಕಾರವಾಗಿ ನಾನೇನು ಮಾಡಬೇಕು? ನಾನಾದರೂ ವ್ಯತ್ಯಾಸವಾಗಿರಬೇಕು. ಯಾವ ರೀತಿಯಾಗಿ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿತಟ್ಟನ್ನೇ ಕಟ್ಟಿಕೊಂಡಿದ್ದೇನು, ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನು. ಅನೇಕ ವರ್ಷಗಳ ಹಿಂದೆ, ಅಂದರೆ ಸುಮಾರು 40 ವರ್ಷಗಳ ಹಿಂದೆ ಈ ವಾಕ್ಯ ನನಗೆ ಸಿಕ್ಕಿದಾಗ ಭಾಳ ಖುಷಿಯಾಯಿತು ನನಗೆ. ಯಾಕಂದರೆ ಉಪವಾಸದ ಒಂದು ಸಹಾಯ ಏನಂದರೆ ಆತ್ಮವನ್ನು ನೋಯಿಸುವಂತೆ ಮಾಡ್ತದೆ. ಆತ್ಮಕ್ಕೆ ಭಾಳ ಶಕ್ತಿ, ಸ್ವಾರ್ಥಕ್ಕೆ ಭಾಳ ಶಕ್ತಿ. ಹೌದು, ಅದು ಉಪವಾಸದಿಂದ ನೋಯಿಸಲ್ಪಡಬೇಕು ಎಂಬುದು. ಅದನ್ನೇ ನಾವು ಮಾಡಿಕೊಂಡಿರಬಾರ್ದು. ಆದರೆ ಉಪವಾಸಕ್ಕೂ ಒಂದು ಪಾರ್ಟ್ ಇದೆ. ದೇವರ ಆತ್ಮ ನಡೆಸಲ್ಪಟ್ಟರೆ ಖಂಡಿತವಾಗಿ ನಾವು ಮಾಡಬೇಕು. ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ತಿರುಗಿತು. ಕೆಲವು ಸಾರಿ ಇಂಥ ಒಂದು ಅನುಭವ ಆಗ್ತದೆ. ನನ್ನ ಪ್ರಾರ್ಥನೆ ಮಾತ್ರ ಅಲ್ಲ, ಕೆಲವು ಸಾರಿ ಸಂದೇಶ ಕೊಡ್ತಿದ್ರೆ ಸಂದೇಶ ರಿಟರ್ನ್ ಆಗುವಂಥ ಅನುಭವ ಆಗಿರ್ತದೆ. ಯಾಕಂದರೆ ಕಲ್ಲುಗಳ ಬಂಡೆಗಳ ಮುಂದೆ ಬೀಜ ಹಾಕಿದಾಗ ಅದು ರಿವರ್ಸು ಹಿಂದಿರುಗಿ ಬರುವಂಥ ರೀತಿಯಲ್ಲಿ. ಸರಿ, ಮುಂದೆ ನಾವು ಮುಂದುವರಿಸುವಾಗ 16ನೇ ವಚನದಲ್ಲಿ ಸ್ವಲ್ಪ ನಗು ಬರುವಂಥ ಒಂದು ವಚನ ಇದೆ ಕನ್ನಡದಲ್ಲಿ. ಕೀರ್ತನೆ 35:16, ದೋಸೆಗೋಸ್ಕರ ಗೇಲಿ ಮಾಡುವ ಮೂರ್ಖರ ಸಂಗಡ ನನ್ನ ಮೇಲೆ ಹಲ್ಲು ಕಡಿಯುತ್ತಾರೆ. ಹೌದು, ಇಂಗ್ಲೀಷ್ನಲ್ಲಿ ಕೇಕ್ ಅಂತ ಹೇಳ್ಬಿಟ್ಟು ಭಾಷಾಂತರವಾಗಿದೆ. ಇಲ್ಲಿ ಕನ್ನಡದಲ್ಲಿ ದೋಸೆ ಅಂತ ಹೇಳ್ಬಿಟ್ಟು ಬರೆದಿದೆ. ಒಂದು ವಿಷಯ ನಾವು ಗಮನಿಸ್ಬೋದು, ಕೀರ್ತನೆಗಾರನು
ಪ್ರತ್ಯೇಕವಾಗಿ ದಾವೀದನು ತನ್ನ ಮನಸ್ಸು ಬಿಚ್ಚಿ ಮನಸ್ಸಿನಲ್ಲಿ ಇರುವಂಥದ್ದನ್ನೆಲ್ಲ ದೇವರಿಗೆ ಹೇಳಿಬಿಡ್ತಾನೆ. ಅದು ಕರೆಕ್ಟೋ ಇಲ್ಲವೋ ಅದು ಬೇರೆ ಪ್ರಶ್ನೆ. ಆದರೆ ಒಟ್ಟು ತನ್ನ ಮನಸ್ಸಿನಲ್ಲಿ ತನಗೆ ಅನಿಸಿದ್ದನ್ನು ಆತನು ದೇವ್ರ ಮುಂದೆ ಸುರಿದು ಬಿಡ್ತಾನೆ. ಹಿ ಫೋರ್ಸ್ ಔಟ್ ಹೀಸ್ ಥಾಟ್ಸ್ ಬಿಫೋರ್ ಗಾಡ್ ಇನ್ ಪ್ರೇಯರ್. ಕರ್ತನೆ 17ನೇ ವಚನ, ಇನ್ನೆಷ್ಟರವರೆಗೆ ಸುಮ್ಮನೆ ನೋಡುತ್ತಾ ಇರುವಿ? ದೇವ್ರು ಸುಮ್ಮನೆ ನೋಡ್ಕೊಂಡಿದ್ದಾರ? ಇಲ್ಲ, ಅವನಿಗೆ ಹಂಗೆ ಅನಿಸಿದೆ ಅದನ್ನು ಹೇಳ್ತಿದ್ದಾನೆ. ಅನಿಸಿದ್ದು ಹೇಳ್ಬೋದಾ? ದೇವರಿಗೆ ಹೇಳ್ಬೋದು ಯಥಾರ್ಥ ಮನಸ್ಸಿನಿಂದ. ತಪ್ಪಾಗಿದ್ದರೂ ಪರವಾಗಿಲ್ಲ, ಹೇಳ್ಬೋದು. ದೇವರು ಬ್ಯಾಲೆನ್ಸ್ ಮಾಡ್ತಾನೆ. ಆದರೆ ಈಗ ನಾವು ಆ ರೀತಿಯಾಗಿ ಹೇಳುವಂತಿಲ್ಲ. ಯಾಕಂತ ಹೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರಕಟಣೆಗಳು ಆತನಿಗಿರಲಿಲ್ಲ ದೇವ್ರ ಬಗ್ಗೆ. ಸತ್ಯದ ಆತ್ಮನು ಬಂದಾಗ ಸಕಲ ವಿಧವಾದ ಸತ್ಯದಲ್ಲಿ ನಮ್ಮನ್ನು ಸೇರಿಸ್ತಾನೆ. ಆದ ಕಾರಣ ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ಒಂದು ಚೇಂಜ್ ಇರಬೇಕು. ಆದರೆ ಹಳೆ ಒಡಂಬಡಿಕೆ ಪ್ರಾರ್ಥನೆಗಳನ್ನೇ ನೋಡುವಾಗ ಹೊಸ ಒಡಂಬಡಿಕೆಯ ದೇವಜನರಿಗೆ ಅದರಿಂದ ಬುದ್ಧಿವಾದಗಳಾಗಿ, ನೋಡು ಹಳೆ ಒಡಂಬಡಿಕೆ ಜನರೇ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಂಥ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ ಎಂಬಂಥ ವಿಷಯವನ್ನು ನಾವು ಕೂಡ ಅವರಿಂದ ಕಲಿಯುವಂಥದ್ದಾಗಿದೆ. ಸರಿ, ನನ್ನ ಪರಮ ಪ್ರಿಯ ಪ್ರಾಣವನ್ನು ಆ ಸಿಂಹಗಳ ಬಾಯಿಂದ ಸಿಕ್ಕದಂತೆ ತಪ್ಪಿಸು ಅಂತ ಹೇಳಿಬಿಟ್ಟು ತಕ್ಷಣ ಆ ವೈರಿ ಕಡೆ ಫೋಕಸ್ ಮಾಡಿಕೊಂಡಿರುವಂಥ ದಾವೀದನಿಗೆ ಸಡನ್ನಾಗಿ ತನ್ನ ಕಡೆ ಫೋಕಸ್ ಮಾಡ್ತಾನೆ. ಇದ್ದಕ್ಕಿದ್ದಂತೆ 18ನೇ ವಚನದಲ್ಲಿ, ಆಗ ನಾನು ಮಹಾಸಭೆಯಲ್ಲಿ ನಿನ್ನನ್ನು ಕೊಂಡಾಡುವೆನು, ನಿನ್ನನ್ನು ಕೊಂಡಾಡುವೆನು. ಆಶ್ಚರ್ಯ, ಹೌದು, ಮಹಾಸಭೆಯಲ್ಲಿ ಕೊಂಡಾಡುವಂಥದ್ದು ಒಂದು ಭಾಗ್ಯಕರವಾದಂಥ ಒಂದು ಅನುಭವ. ಅಂಥ ಒಂದು ಅನುಭವವನ್ನು ದಾವೀದನು ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಬಹು ಜನರ ಮುಂದೆ ಸ್ತುತಿಸುವೆನು. ದಾವೀದನಿಗೆ ಜನರ ಮುಂದೆ ದೇವ್ರ ಸ್ತೋತ್ರ ಮಾಡೋದಂದ್ರೆ ಭಾಳ ಇಷ್ಟ. ಒಂದು ಸರಿ ಜನರು ಎಲ್ಲರೂ ಕೂಡ ಸೇರಿಕೊಂಡು ದೇವರ ಮಂಜೂಷವನ್ನು ತಕ್ಕೊಂಡು ಬರ್ತಾ ಇರುವಾಗ ಕುಣಿದಾಡ್ತಾ, ಅರಸನಾದಂಥವನು ಕೂಡ ವಸ್ತ್ರ ಸರಿಯಾಗಿ ಕೂಡ ಧರಿಸಿಕೊಳ್ಳದೆ, ವಸ್ತ್ರದ ಕಡೆ ಕೂಡ ಅವನಿಗೆ ಗಮನ ಇಲ್ಲದೆ ಕುಣಿದಾಡ್ತಾ ಇರುವಾಗ ಹೆಂಡತಿ ಅದನ್ನು ನೋಡ್ಬಿಟ್ಟು ಆಕೆಗೆ ಇಷ್ಟ ಆಗಲಿಲ್ಲ. ಇದೇನು ಅರಸರಿಗೆ ಒಂದು ಡಿಗ್ನಿಟಿ ಇರಬೇಕು, ಗೌರವ ಇರಬೇಕು ಅಂತ ಹೇಳ್ಬಿಟ್ಟು ಆಕೆ ಅಂದ್ಕೊಂಡಾಗ ದಾವೀದನು ಹೇಳ್ತಾನೆ, ಏನು ದೇವ್ರ ಮುಂದೆ ಇನ್ನೂ ಕೂಡ ಹೆಚ್ಚು ಕುಣಿಲಿಕ್ಕೂ ನಾನು ರೆಡಿ ಇದ್ದೇನೆ ಅಂತ ಹೇಳ್ಬಿಟ್ಟು. ಸರಿ, ಜನರ ಮುಂದೆ, ಬಹು ಜನರ ಮುಂದೆ ಸ್ತುತಿಸುವೇನು ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂತೆ ಫೋಕಸ್ಸು ವಿರೋಧಿಗಳು ಹಿಗ್ಗೋದಕ್ಕೆ ಅವಕಾಶ ಕೊಡಬೇಡ, ಆಸ್ಪದ ಕೊಡಬೇಡ ಎಂಬುದಾಗಿ ಹೇಳಿಬಿಟ್ಟು 22ನೇ ವಚನ, ಯೆಹೋವನೇ ನೀನೇ ನೋಡಿದ್ದೀಯಲ್ಲವೇ, ಸುಮ್ಮನಿರಬೇಡ. ದೇವ್ರು ಸುಮ್ಮನೆ ಇಲ್ಲ, ಆದರೆ ದೇವ್ರು ಸುಮ್ಮನೆ ಇದ್ದಾಗ ಅನಿಸ್ತದೆ. ಅದನ್ನೇ ಪ್ರೇಯರ್ನಲ್ಲಿ, ಪ್ರಾರ್ಥನೆಯಲ್ಲಿ ದಾವೀದನು ಹೇಳಿದ್ದನ್ನು ದೇವರು ಬರೆದಿಟ್ಬಿಟ್ರು. ಯಾಕಂತ ಹೇಳಿದ್ರೆ ಯಥಾರ್ಥವಾಗಿ ಆ ಪ್ರಾರ್ಥನೆ ಮಾಡಿದನಲ್ಲ ಎಂಬುದಾಗಿ. ನನ್ನ ಒಡೆಯನೇ, ದಾವೀದನು ದೇವರನ್ನು ಪರ್ಸ್ನಲ್ಲಾಗಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಇಂಪಾರ್ಟೆಂಟ್. ಸುಮ್ಮನಿರಬೇಡ, ದೇವರು ಸುಮ್ಮನೆ ಇರಲಿಲ್ಲ. ಒಂದು ರೀತಿಯಿಂದ ಅವನು ಮಾಡಿದ ಪ್ರಾರ್ಥನೆ ತಪ್ಪಂತ ಹೇಳ್ಬೋದು. ಆದರೆ ಅದೇ ವಚನದಲ್ಲಿ ಸುಮ್ಮನಿರಬೇಡ ಅಂತ, ಕೀರ್ತನೆ 35:22ನೇ ವಚನದಲ್ಲಿ ಸುಮ್ಮನಿರಬೇಡ ಅಂತ ಹೇಳಿದಂಥ ದಾವೀದನು ಇನ್ನೊಂದು ಮಾತನ್ನು ಯೂಸ್ ಮಾಡ್ತಾನೆ. ಅದೇನೆಂದರೆ, ನನ್ನ ಒಡೆಯನೇ, ಮೈ ಲಾರ್ಡ್. 23ನೇ ವಚನ, ನನ್ನ ದೇವರೇ, ಮೈ ಗಾಡ್. 23ನೇ ವಚನದ 2ನೇ ಭಾಗ, ನನ್ನ ಕರ್ತನೆ. 24ನೇ ವಚನ, ಯೆಹೋವನೇ ನನ್ನ ದೇವರೇ. ನೋಡ್ರಿ, ಈ 22, 23, 24ರಲ್ಲಿ 4 ಬಾರಿ ನನ್ನ ನನ್ನ ನನ್ನ. ಡೇವಿಡ್ ಮೇಡ್ ಗಾಡ್ ಪರ್ಸನಲ್. ದಾವೀದನು ದೇವರನ್ನು ವೈಯಕ್ತಿಕನಾಗಿ ವ್ಯಕ್ತಿಗತವಾಗಿ ಮಾಡಿಕೊಂಡು, ಗಾಡ್ ವಾಸ್ ನಾಟ್ ಎ ರಿಲಿಜನ್. ದೇವರು ಒಂದು
ಧರ್ಮವಲ್ಲ, ಧಾರ್ಮಿಕತ್ವದ ಒಂದು ಪ್ರಾರ್ಥನೆಯಲ್ಲ, ವೈಯಕ್ತಿಕತೆಯ ಒಂದು ಪ್ರಾರ್ಥನೆಯಾಗಿತ್ತು. ಆದ ಕಾರಣ ಒಂದು ವೇಳೆ ಥಿಯಾಲಜಿಯಾಗಿ ದೈವಶಾಸ್ತ್ರಾನುಸಾರವಾಗಿ ಸ್ವಲ್ಪ ಮಾತುಗಳಲ್ಲಿ ಹೆಚ್ಚು ಕಡಿಮೆ ಇರಬಹುದು, ವ್ಯಾಕರಣ ಗ್ರಾಮರ್ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಸಭ್ಯವಾಗಿ ಇಲ್ದಿರ್ಬೋದು. ದೇವರೇ ಸುಮ್ಮನಿರಬೇಡ, ನನ್ನ ಒಡನೆ ನನಗೆ ದೂರವಾಗಿರುವುದೇಕೆ? ದೇವರು ಕೀರ್ತನೆ 35ರಲ್ಲಿ ದಾವಿದನಿಗೆ ದೂರವಾಗಿದ್ದಾನೆ. ಆದರೆ ಅದೇ ಕೀರ್ತನೆ 139, ಇಲ್ಲಿ 35ನೇ ಕೀರ್ತನೆಯಲ್ಲಿ ದೇವರು ದೂರವಾಗಿದ್ದಾನೆ ಅಂತ 22ನೇ ವಚನದಲ್ಲಿ ದಾವಿದನಿಗೆ ಅನಿಸ್ತದೆ. ಆದರೆ 139ನೇ ಕೀರ್ತನೆಯನ್ನು ಬರೆದ ಅದೇ ದಾವಿದನಿಗೆ ಇಲ್ಲಿ ಹೇಳ್ತಾನೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? 7ನೇ ವಚನ. ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಣ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುವಿ, ಪಾತಾಳಕ್ಕೆ ಹೋಗಿ ಮಲಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಹಾಗಾದರೆ ದೇವರು ದೂರವಾಗಿಲ್ಲ ಅನ್ನುವ ಒಂದು ವಿಚಾರ ಇಲ್ಲಿ ತರ್ತಾನೆ. ಆದರೆ ಇಲ್ಲಿ ದೂರವಾಗಿದೆ, ಅಲ್ಲಿ ಅನಿಸ್ತಿತು ಅವನಿಗೆ ದೇವರು ದೂರವಾಗಿರುವಂತೆ. ಅದನ್ನು ಬರ್ದ, ದೇವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು, ನೋ ಪ್ರಾಬ್ಲಮ್, ದೇವ್ರಿಗೆ ಸಮಸ್ಯೆ ಇಲ್ಲ. ನಮಗೆ ಸಮಸ್ಯೆ ಇರ್ಬೋದು, ಏನು ಹೀಗೆ ಪ್ರೇಯರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಆದರೆ ದೇವರಿಗೆ ಸಮಸ್ಯೆ ಇಲ್ಲ, ಅದನ್ನು ಬರೆದಿಟ್ಬಿಟ್ಟಿದ್ದಾನೆ. 3000 ವರ್ಷಗಳಿಂದಲೂ ಇದು ಬೈಬಲ್ನಲ್ಲಿ ಒಂದು ಭಾಗವಾಗಿಬಿಟ್ಟಿದೆ. ದೇವರು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡುವಂಥವರನ್ನು ಬಯಸ್ತಾನೆ, ಅದನ್ನು ದಾಖಲಿಸ್ತಾನೆ ಕೂಡ. ಸರಿ, ನನ್ನ ಒಡೆಯನೇ ನನಗೆ ದೂರವಾಗಿರುವುದೇಕೆ? ನನ್ನ ದೇವರೇ ಎದ್ದು ನನಗಾಗಿ ನ್ಯಾಯವನ್ನು ನಿರ್ಣಯಿಸು. ನನ್ನ ಕರ್ತನೆ ಎಚ್ಚೆತ್ತು ನನ್ನ ವಿವಾದವನ್ನು ವಿಚಾರಿಸು, ತೀರ್ಪು ಕೊಡು. ಈ ರೀತಿಯಾಗೆಲ್ಲ ದಾವಿದನು ದೇವರಿಗೆ ದೇವರಿಗೆ ಸಲಹೆ ಮಾಡ್ತಾ ಇದ್ದಂಗೆ, ದೇವರಿಗೆ ಆರ್ಡರ್ ಮಾಡ್ದಂಗೆ, ದೇವರಿಗೆ ಆಜ್ಞಾಪಿಸಿದಂಗೆ, ದೇವರಿಗೆ ಗೈಡ್ ಮಾಡ್ದಂಗೆ, ದೇವರಿಗೆ ಡೈರೆಕ್ಷನ್ ಕೊಡುವ ಹಾಗೆ ಮಾತಾಡ್ತಿದ್ದಾನಲ್ಲ ಅನ್ನಿಸ್ತದೆ. ಆದರೆ ನಾವು ನೋಡುವಂಥ ವಿಷಯ ಏನಂತ ಹೇಳಿದ್ರೆ, ಪ್ರಾಮಾಣಿಕವಾದ ಹೃದಯದಿಂದ ಆ ಮಾತುಗಳು ದಾವಿದನಲ್ಲಿ ಬಂದು, ನನ್ನನ್ನು ಹೀಯಾಳಿಸಿ ಆತ್ಮಸ್ತುತಿ ಮಾಡಿಕೊಳ್ಳುವವರು ಮಾನಭಂಗವನ್ನು ದುಷ್ಕೀರ್ತಿಯನ್ನು ಹೊದ್ದುಕೊಳ್ಳಲಿ ಅಂತ ಹೇಳಿಬಿಟ್ಟು ಕಡೆಗೆ 27ನೇ ವಚನದ 2ನೇ ಭಾಗ ಭಾಳ ಚೆನ್ನಾಗಿದೆ. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ. ಇಷ್ಟೆಲ್ಲ ಹೇಳಿಬಿಟ್ಟ ಮೇಲೆ ದೇವರು ಒಳ್ಳೆಯವನು, ನನ್ನ ಹಿತ ಕೋರ್ತಾ ಇದ್ದಾನೆ. ದೇವರು ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. 27ನೇ ವಚನ ಕೀರ್ತನೆ 35. ಆನಂತರ ಇನ್ನೊಂದು ಮಾತು ಹೇಳ್ತಾನೆ, ಚೆನ್ನಾಗಿದೆ ಅದು, ಲಾಸ್ಟ್ ಕೊನೆ ಮಾತು 28ನೇ ವಚನದಲ್ಲಿ, ನನ್ನ ನಾಲಿಗೆಯು ನಿನ್ನ ನೀತಿಯನ್ನು ಮಹಿಮೆಯನ್ನು ದಿನವೆಲ್ಲ ವರ್ಣಿಸುವುದು. ದೇವರ ನೀತಿ ಯೇಸು ಕ್ರಿಸ್ತನು, ದೇವರ ಮಹಿಮೆ ಯೇಸು ಕ್ರಿಸ್ತನು. ನಾವು ಆತನ ಮಹಿಮೆಯನ್ನು ಕಂಡೆವು. ಹೌದು, ಇಲ್ಲಿ ನಮ್ಮ ನಾಲಿಗೆಯನ್ನು ಯಾವ ರೀತಿ ದಿನವೆಲ್ಲ ಯೂಸ್ ಮಾಡಬೇಕು ಎಂಬುದಾಗಿ ನೋಡುವಾಗ ದೇವರ ನೀತಿ, ದೇವರ ಮಹಿಮೆ, ನಮ್ಮ ಹಿತವನ್ನು ಕೋರುವ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಇರುವಂಥ ಒಂದು ಜೀವನ. ಸಿರಿಲ್ ಕುಂದರ್ ಎಂಬ ದೇವ್ರ ಸೇವಕರು ಒಂದು ಸಾರಿ ಒಂದು ಹೇಳಿಕೆ ನನಗೆ ಹೇಳಿದ್ದು ನೆನಪು ಬರ್ತದೆ, ಅಥವಾ ಅವರ ಪ್ರಾರ್ಥನೆ, ದೇವರೇ ನನ್ನ ಜೀವನವೇ ಒಂದು ಸ್ತೋತ್ರ ಗೀತೆಯಾಗಿ ಇರಲಿ ಎಂಬುದಾಗಿ. ಹೌದು, ಆ ರೀತಿಯಾಗಿರುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 35ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.